ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರಂಜಿತಾ ಆಂಟಿ ಮನೆಗೆ ಹೋಗ್ತಿದ್ದೀವಿ. ಇವ್ರು ನಮ್ಮಮ್ಮ, ಇವ್ರು ನಮ್ಮ ಆಂಟಿ, ಇದು ನಾನು. ಅದಕ್ಕೆ ಆ್ಯಕ್ಚುಲಿ ಇವಳು ನನ್ನ ಫ್ರೆಂಡ್ ಮಗ, ಆಶನ್ ಮಗಳು. ಅವಳಿಗಂತೂ ಬ್ಲಾಗ್ ಮಾಡೋಕ್ಕೆ ತುಂಬಾ ಇಷ್ಟ. ನಾವು ರಂಜಿತಾ ಮನೆಗೆ ಹೋಗೋಕ್ಕಿಂತ ಮುಂಚೆ ಇದು ಮಲ್ಲೇಶ್ವರಂಗೆ ಹೋಗಿದ್ದಿದ್ದು. ನಾನು ಗೀತಕ್ಕೆ ಎಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಿನ್ನೆ ಹೋಗಿದ್ವಿ. ನಮಗೆ ಕ್ಲಿಪ್ಸು ಅದು ಇದು ಸ್ವಲ್ಪ ಬೇಕಿತ್ತು. ಮಲ್ಲೇಶ್ವರಂಗೆ ಹೋಗಿದ ತಕ್ಷಣ ನಮಗೆ ಹಾಗೆ ಬರೋಕ್ಕಾಗಲ್ಲ. ಹಂಗಾಗಿ ನಮ್ಗೆ ಏನೇನು ಬೇಕೋ ಹೋಗಿದ್ದ ಟೈಮಲ್ಲಿ ಕೆಲಸನೂ ಆದಂಗೆ ಆಗುತ್ತೆ, ಹಾಗೆ ನಮ್ಗೆ ಬೇಕಾಗಿದ್ದು ತೊಗೊಂಡಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಎಲ್ಲನೂ ಬೇಕು ಅನಿಸುತ್ತೆ. ಅದು ಎಲ್ಲ ಹೆಣ್ಮಕ್ಳು ಮನಸ್ಥಿತಿ. ಆದರೆ ಎಲ್ಲನೂ ತೊಗೊಳಕ್ಕಾಗಲ್ಲ. ನಮ್ಗೆ ಏನು ಬೇಕೋ ಅಷ್ಟು ಮಾತ್ರ ತೊಗೋಬೇಕು. ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಸ್ವಲ್ಪ ಬುದ್ಧಿವಂತರಾಗಬೇಕು. ಅದರಲ್ಲಿ ಒಂದಷ್ಟು ಅಮೌಂಟ್ನ ಸೇವ್ ಮಾಡಿದ್ರೆ ಕೊನೆಗೊಂದಿನ ಅವ್ರಿಗೆ ಕೊಡ್ಬೋದು. ಇಲ್ಲಾಂದರೆ ನಾವು ಈ ಮಕ್ಳಿಗೆ ಏನಕ್ಕಾದರೂ ಆಗುತ್ತೆ. ಆವಾಗಲೂ ಹೆಣ್ಮಕ್ಳು ಸ್ವಲ್ಪ ಖರ್ಚು ಮಾಡೋದನ್ನ ಕಡಿಮೆ ಮಾಡಬೇಕು. ನಾನು ಮುಂಚೆ ಆ ಥರ ಇರಲೇ ಇಲ್ಲ. ನಾನು ತುಂಬ ಅಮೌಂಟ್ನ ಸೇವ್ ಮಾಡ್ಬೋದಿತ್ತು. ವರ್ಕ್ ಮಾಡಬೇಕಾಗಿರೋ ಟೈಮಲ್ಲಿ ನಾನಂತೂ ಮಾಡ್ತಾನೆ ಇರಲಿಲ್ಲ. ಇವಾಗ ಲೈಫು ಸಿಕ್ಕಾಪಟ್ಟೆ ಸಖತ್ತಾಗಿ ಅರ್ಥ ಆಗಿದೆ. ಅದರಲ್ಲೂ ನಮ್ಮಮ್ಮ ನಮ್ಮಣ್ಣ ಹೋದ್ಮೇಲಂತೂ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಆದ್ರೂ ಮಕ್ಳಿಗೆ ನಾವು ಎಲ್ಲನೂ ಬೇಕಾಗಿದ್ದೆಲ್ಲ ಆಸೆ ನೋಡಿದ ತಕ್ಷಣ ಆಸೆ ಆಗುತ್ತೆ. ಅದು ಹೆಣ್ಮಕ್ಳು ಮನಸ್ಥಿತಿ. ಆದರೆ ಎಲ್ಲನೂ ತೊಗೊಳಕ್ಕೆ ಹೋಗಬಾರ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಬರಬೇಕು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅರ್ಥ ಆಗಿದೆ. ನಮ್ಮ ಫ್ರೆಂಡ್ದು ಬರ್ತಡೇ ಇತ್ತು. ಅಂದರೆ ಈಗ ಎಲ್ಲರಿಗೂ ನನಗೂ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರಲ್ಲ, ಹಂಗಾಗಿ ಎಲ್ಲರೂ ಬರ್ತಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಮಕ್ಳ ಜೊತೆ ಇದ್ದರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಮಕ್ಕಳು ಒಂದೊಂದು ಥರ ಮಾತಾಡ್ತಾರೆ. ಇವ್ರಿಗಂತೂ ಯಾರು ಬರ್ತಡೇ ಬಂದರೂ ಇವಾಗ ಕಾಯ್ತಾ ಇರ್ತಾರೆ. ಮಕ್ಕಳು ಹೋಗೋಣ ಬಾ ಅಂತ ಅಂದ್ಬಿಟ್ಟು ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ನಮಗೆಲ್ಲ ಅವ್ರನ್ನ ಆಟಾಡೋಕೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಜೊತೆಯಲ್ಲಿದ್ದರೆ ಅಪರೂಪಕ್ಕೆ. ಹೆಣ್ಮಕ್ಳು ಯಾವಾಗಲೂ ಮನೇಲೇ ಇದ್ದರೆ ಒಂಥರ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಆವಾಗ ಈ ಥರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ಒಂಥರ ರಿಲೀಫ್ ಅಂತ ಅನಿಸುತ್ತೆ. ಯಾವಾಗಲೂ ಲೈಫ್ನ ನಾವು ಮನೇಲೇ, ಕೆಲವೊಬ್ಬರು ಎಲ್ಲೂ ಆಚೆನೇ ಹೋಗೋದಿಲ್ಲ. ಪಾಪ ಅವ್ರಿಗೆ ಹೋಗೋಕೆ ಆಸೆ ಇರುತ್ತೆ, ಹೋಗೋಕ್ಕಾಗಲ್ಲ. ಹಂಗಾಗಿ ನಾವು ಈ ಥರ ಎಲ್ಲ ಹೋಗ್ತಾ ಇರ್ತೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಏನಾದರೂ ಚಿಕ್ಕದು ಮನೇಲೇ ಸೆಲೆಬ್ರೇಟ್ ಮಾಡಿದಾಗೆಲ್ಲ ತುಂಬ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ನಮ್ಮ ಲಾವಣ್ಯನ ಮಗಳಿಗೆ ನಾನು ಬ್ಲಾಗ್ ಮಾಡೋದು ಇತ್ತೀಚೆಗೆ ಅವಳು ನೋಡ್ತಿದ್ದಾಳಲ್ವ, ಹಂಗಾಗಿ ಅವಳಿಗೂ ಮಾಡೋಕ್ಕಿಷ್ಟ. ನಾನು ಮಾಡ್ತೀನಿ ವೀಡಿಯೋನ ಅಮ್ಮ ಅಂತ ಹೇಳ್ತಾ ಇದ್ಲು. ಫ್ಲವರ್ಸ್ ಎಲ್ಲ ತರಬೇಕಾದ್ರೆ ಅವಳು ಈ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗಿಯೋದು ನೋಡಿ ನನಗಂತೂ ನಗು ಬರ್ತಾಯಿತ್ತು. ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಬ್ಲಾಗು ಇಷ್ಟ ಆಗಲ್ಲ, ವೀಡಿಯೋಸ್ ಈ ಥರ. ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಎಲ್ಲರಿಗೂ ಸ್ಯಾಟಿಸ್ಫೈಡ್ ಮಾಡೋಕ್ಕಾಗಲ್ವಲ್ಲ. ಹಂಗಾಗಿ ನಮ್ಮ ಫ್ರೆಂಡಿಗೆ ಫ್ಲವರ್ ಮಾಡಿಕೊಟ್ಟಿದ್ನಲ್ಲ, ಇದು ಮಾರಿಗೋಲ್ಡು. ನಾನು ಈ ಥರ ಮಾಡಿಕೊಟ್ಟಿದ್ದೆ ಅವನಿಗೆ ಲಾಸ್ಟ್ ಡೇದು. ಇದು ಕ್ಲಿಪ್ಪಿಂಗ್ಸು ತುಂಬಾ ಕಷ್ಟ. ಇದು ಫ್ಲವರ್ ಕ್ರಾಫ್ಟ್ ಎಲ್ಲ ಮಾಡೋದು ನಾವು ಯೂಟ್ಯೂಬಲ್ಲಿ ನೋಡ್ತೀವಲ್ಲ, ಅಷ್ಟೊಂದು ಈಸಿ ಅಲ್ವೇ ಅಲ್ಲ. ಕಟ್ ಮಾಡ್ಕೊಂಡು ಪ್ರತಿಯೊಂದೂ ಮಾಡೋದು, ಅದನ್ನು ಎಷ್ಟು ಸಿಂಪಲಾಗಿ ನಾವು ತೋರಿಸ್ತೀವಿ ಅಂತ ಅಂದರೆ ತುಂಬಾ ಗ್ರೇಟು ಯೂಟ್ಯೂಬ್ ಚಾನಲ್ ಮಾಡೋರೆಲ್ಲ ಅಂತಲೇ ಹೇಳ್ತೀನಿ. ನಾನು ಇದನ್ನು ಮಾಡಾದ್ಮೇಲೆ ನನಗೆ ಅರ್ಥ ಆಗಿರೋದು ಇದನ್ನ ಎಷ್ಟು ಕಷ್ಟ ಮಾಡೋದು ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಅದು ಎಡಿಟ್ ಮಾಡಿ ನಾವು ವಾಯ್ಸ್ ಓವರ್ ಕೊಟ್ಟು ತುಂಬಾ ಕಷ್ಟ. ಅದರಲ್ಲೂ ಮಾನಿಟೈಸೇಷನ್ ಆನ್ ಆಗಿ ಅದು 4000 ಅವರ್ಸ್ ಕಂಪ್ಲೀಟ್ ಆಗೋದು ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು. ನಾವು ಇದು ರಂಜಿತ್ ಅವ್ರ ಮನೆಗೆ ಹೋಗ್ತಿದ್ವಲ್ಲ, ಅದೇ ಇದು ಎಲ್ಲರೂ ಕುತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಎಲ್ಲರ ಮನೆಗೂ ಒಂದೊಂದು ಸ್ವಲ್ಪ ದಿನ ಆದಮೇಲೆ ಹೋಗ್ತಾ ಇರ್ತೀವಿ. ಅಲ್ಲಿ ಲಂಚು ಡಿನ್ನರು ಎಲ್ಲ ಮುಗಿಸ್ಕೊಂಡು ಎಲ್ಲ ಬರೋದು. ನಮ್ಮ ರಂಜಿತ ನಮಗೂ ಮನೆಗೂ ಮಾಡಿಕೊಟ್ಟಿದ್ಲು, ಹೋಗಿ ಮಾಡಬೇಡಿ ನೀವು ಮಾಡ್ತೀರಾ ಅಂತ ಅಂದ್ಬಿಟ್ಟು. ಪಾಪ ಅವಳಿಗೆ ಕಾಲು ಏಟಾಗಿಬಿಟ್ಟಿದೆ, ಗಾಡಿಲೆಲ್ಲ ಸ್ವಲ್ಪ ಬಿದ್ದುಬಿಟ್ಟಿದ್ದಾಳೆ. ಹಂಗಾದ್ರೂ ಚಿಕನ್ ಎಲ್ಲ ಪಾಪ ಅವಳೇ ಮಾಡಿದ್ಲು, ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ದು ಅಷ್ಟೇ. ನನಗಂತೂ ಬೇಜಾರಾಗ್ತಾಯಿತ್ತು. ಬೇಡ ಬಿಡು ಅಂತ ಅಂದ್ರೂ ಅವಳೇ ಪಾಪ ಓಡಾಡಿಕೊಂಡು ಮಾಡಿದ್ಲು. ನಾನು ಆಶಾ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಷ್ಟೇ. ನನಗೆ ಪ್ರತಿ ಸಲ ಫ್ರೆಂಡ್ಸ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ಪ್ರತಿ ಸಲನೂ ಹೇಳ್ತಿರ್ತೀನಲ್ಲ, ಹಂಗಾಗಿ ನಿಮ್ಗೆ ಗೊತ್ತಿರುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಿರ್ತಾರೆ ಅಂತ ಅಂದ್ಬಿಟ್ಟು. ನಂಗೊಂದು ಸ್ವಲ್ಪ ಆಗ್ತಿಲ್ಲ ಅಂದ್ರೂ ಪಾಪ ಬಂದು ಈ ಥರ ಅಡುಗೆ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ನೋಡಿಕೊಂಡು. ತುಂಬಾ ನನಗೆ ಏನೋ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ನಮ್ಮ ರಂಜಿತ್ ಅವ್ರ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಜುಡಿಯೋ ಹತ್ರನೇ ಇರೋದು. ಅಲ್ಲಿ ಸ್ವಲ್ಪ ನೋಡ್ಕೊಂಬರೋಣ. ನಾನು ಯಾವತ್ತೂ ಹೋಗಿರಲಿಲ್ಲ, ನೋಡೋಣ ಅಂತ ಅಂದ್ಬಿಟ್ಟು ಡ್ರೆಸ್ಗಳ್ಸ್ ಎಲ್ಲ ಹೋಗಿದ್ದೆ. ಕೆಲವೊಂದು ನೋಡಿದೆ, ಬಟ್ ಒಂದಷ್ಟು ಇಷ್ಟ ಆಗಲಿಲ್ಲ, ಇನ್ನೊಂದು ಕೆಲವೊಂದು ಇಷ್ಟ ಆಯಿತು. ಅಲ್ಲಿ ಸ್ವಲ್ಪ 1-2-3 ಡ್ರೆಸ್ಗಳು ತೊಗೊಂಡು ಬಂದ್ವಿ. ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಜುಡಿಯೋಗೆ ಹೋಗಿಲ್ಲ ಅಂದರೆ ಹೋಗಿ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಅವತ್ತು ಸಂಡೇ ಅಲ್ವಾ, ಲೈಟೆಲ್ಲ ಏನೂ ಇರಲಿಲ್ಲ. ಅಲ್ಲೂ ಶಾಪಲ್ಲೂ ಅಷ್ಟೇ ಕತ್ಲು ಇತ್ತು, ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಎಲ್ಲ ಥರದ್ದು ಇದೆ. ಕಿಡ್ಸ್ ಇದೆ, ಕಿಡ್ಸ್ ಫೇರ್ಗೆ ನಾವು ಹೋಗಲಿಲ್ಲ. ಕೆಳಗಡೆ ಮಾತ್ರ ನಮ್ಮದು
ನೋಡಿಕೊಂಡು ನಾನು ಬಂದುಬಿಟ್ವಿ. ಯಾಕಂದರೆ ಪಾಪು ಇಬ್ಬರೂ ನಾನು ಬಿಟ್ಟು ಹೋಗ್ಬಿಟ್ಟಿದ್ದೆ. ಹಂಗಾಗಿ ಕರ್ಕೊಂಡು ಹೋಗೋಣ ಅಂತ ಅಂದರೆ ಅವರಿಬ್ಬರು ನಮ್ಮ ಬಾವವ್ರ ಮನೆಗೆ ಹೋಗ್ಬಿಟ್ಟಿದ್ರು. ಹಂಗಾಗಿ ನಾನು ಎಲ್ಲಾದರೂ ಎಷ್ಟೇ ಕಷ್ಟ ಇರಲಿ ಮಕ್ಕಳು ನನ್ನ ಜೊತೆ ಇದ್ದರೆ ನನಗೆ ಪೀಸ್ಫುಲ್ಲಾಗಿರ್ತೀನಿ. ಅವ್ರನ್ನ ಬಿಟ್ಟು ಹೋಗ್ಬಿಟ್ರಂತೂ ಅವ್ರದ್ದೇ ನೆನಪಾಗ್ತಿರುತ್ತೆ, ಏನು ಮಾಡ್ತಿರ್ತಾರೋ ಅಳ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು. ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ. ಹಂಗಾಗಿ ಕೆಲವೊಬ್ಬರು ಮಕ್ಕಳನ್ನ ಬಿಟ್ಬಿಟ್ಟು ಹೋದರೆ ಫ್ರೀಯಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಬರ್ತಾರೆ. ನನಗೆ ಹಂಗಾಗೋದಿಲ್ಲ. ಅವ್ರು ಎಷ್ಟೇ ಟಾರ್ಚರ್ ಕೊಟ್ಟರು ನನ್ನ ಮಕ್ಕಳು ನನ್ನ ಜೊತೆ ಇದ್ದರೆ ಮಾತ್ರ ನನಗೆ ಪೀಸ್ಫುಲ್ಲು ಅಂತ ಅನಿಸುತ್ತೆ. ನಾನು ಫಸ್ಟ್ ಟೈಮು ಎಲ್ಲಾದರೂ ಬಿಟ್ಟು ಹೋಗಿದ್ದೀನಿ ಇಬ್ಬರೂ ಅಂದರೆ ಇದೇ ಫಸ್ಟು. ಹಂಗಾಗಿ ಆದರೂ ನನಗೆ ಅಲ್ಲಿ ಇರೋಕ್ಕೆ ಮನಸ್ಸಿರಲಿಲ್ಲ. ಆ ಥರ ಆಗ್ತಿತ್ತು. ಬೇಗ ಬೇಗ ಹೋಗೋಣ ಅಂತ ಹೇಳ್ತಾನೆ ಇದ್ದೆ. ಹಂಗೂ ನಮ್ಮ ರಂಜಿತಾ ಇರು ಫೋನ್ ಮಾಡ್ತಾರೆ ಹತ್ರ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಇರಿಸ್ಕೊಂಡಿದ್ಲು. ಸಂಜೆ 6 ಗಂಟೆವರೆಗೂ ಇದ್ಬಿಟ್ಟು ಬಂದ್ವಿ. ಅವಳಿಗೆ ಕಾಲು ಬೇರೆ ಏಟಾಗಿತ್ತಲ್ವ. ಹಂಗಾಗಿ ಅವಳಿಗೆ ಬೇಜಾರು ಮಾಡಿ ಬರೋಕ್ಕೂ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಹಂಗಾಗಿ 6ವರೆಗೂ ಇದ್ಬಿಟ್ಟು ನಾನು ಆಶನ ಮಕ್ಕಳು ಎಲ್ಲರೂ ಅವಳು ಹೇಳ್ತಾಯಿದ್ಲು ಮಾವನು ಪರಿನ ಕರ್ಕೊಬರ್ಬೇಕಾಗಿತ್ತು ಅಂತ. ಅವಳಿಗೆ ಪರಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಹಾಗಾಗಿ ನಾನು ಅವಳನ್ನ ಬಿಟ್ಟೋಗಿರೋದು ನೋಡಿ ಬೇಜಾರಾಗ್ತಿತ್ತು ಅವಳಿಗೆ. ಇದು ನಮ್ಮ 3 ದಿನದ ವ್ಲಾಗು. ನಿಮಗೆ ಯೂಸ್ ಆಗ್ಬೋದು ಅಂತ ಮಾಡಿದ್ದೀನಿ. ಜುಡಿಯೋ ನೋಡಿಲ್ಲ ಅಂದರೆ ಇದರಲ್ಲಿ ತುಂಬ ಟಾಪ್ಸ್ಗಳು, ಜೀನ್ಸ್ಗಳು ಎಲ್ಲ ಕಡಿಮೆ ಪ್ರೈಸಲ್ಲೇ ಇದೆ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಮಲ್ಲೇಶ್ವರಂಗೆ ಹೋಗಿದ್ವಿ ನಾನು ಗೀತಕ್ಕ. ಸಿಕ್ಕಾಪಟ್ಟೆ ಬಿಸಿಲಿದೆ, ಅಲ್ಲಂತೂ ಓಡಾಡೋಕ್ಕೆ ಆಗಲ್ಲ. ಸ್ಟಾರ್ಟಿಂಗೇ ಇಷ್ಟು ಬಿಸಿಲಿದೆ ಅಂತ ಅಂದರೆ ಇನ್ನು ಮುಂದೆ ಏಪ್ರಿಲ್ಗೆ ಹೆಂಗಾಗುತ್ತೋ ಗೊತ್ತಿಲ್ಲ, ಓಡಾಡೋಕ್ಕಾಗುತ್ತೋ ಇಲ್ವೋ ಅಂತ ಅನ್ನಿಸ್ತಿತ್ತು. ಇನ್ನು ಸ್ವಲ್ಪ ಎಷ್ಟು ಇದೆಲ್ಲ ನೋಡಿದ್ರೆ ನನಗೆ ತುಂಬ ತಗೋಬೇಕು ಅನಿಸುತ್ತೆ. ನಮ್ಮ ಗೀತಕ್ಕೆ ನೋಡಿ ಎಷ್ಟು ಬೇಕಷ್ಟೇ ತಗೋಬಾ ಅಂತ ಹೇಳ್ತಿರುತ್ತಲ್ವ. ಹಂಗಾಗಿ ನಂಗೆ ಏನು ಬೇಕು ಅದನ್ನು ಮಾತ್ರ ತೊಗೊಂಡು ಬಂದ್ವಿ. ಕೆಲವೊಂದು ಗೀತಕ್ಕನಿಂದ ಕಲಿಯೋದು ತುಂಬ ಇದೆ. ಯಾಕಂದರೆ ಅವಕ್ಕ ಏನು ಬೇಕಾದರೂ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ಇದ್ರೂ ಎಷ್ಟು ಬೇಕಷ್ಟೇ ತೊಗೋಬೇಕು ಅಂತ ಹೇಳ್ತಿರುತ್ತೆ ಅವಾಗವಾಗ. ನಾನು ಅದನ್ನು ನೋಡಿ ತುಂಬಾ ಕಲ್ತಿದ್ದೀನಿ ಇತ್ತೀಚೆಗೆ. ಅವಕ್ಕನೇ ಅಷ್ಟು ಯೋಚನೆ ಮಾಡಬೇಕಾದ್ರೆ ಇನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿದ್ದು ನಾವು ಇನ್ನೆಷ್ಟು ಯೋಚನೆ ಮಾಡಬೇಕು ಮುಂದೆ. ನಮ್ಮ ಮಕ್ಕಳಿಗೆ ಅಂತ ನಾವೇನು ಮಾಡಿಲ್ಲ. ಯಾರೋ ಮಾಡಿರೋ ಆಸ್ತಿನ ಕೇಳೋದಕ್ಕಿಂತ ನಮಗೂ ದೇವರು ಕೈಕಾಲೆಲ್ಲ ಚೆನ್ನಾಗೇ ಕೊಟ್ಟಿದ್ದಾನೆ. ನಾವು ನನ್ನ ಮಕ್ಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನನಗೆ ತಲೆಗೆ ಬಂದುಬಿಟ್ಟಿದೆ. ನಮ್ಮ ಅಪ್ಪನ ಮನೆ ಆಸ್ತಿ ಬಗ್ಗೆ ಆಗಲಿ ನಮ್ಮ ಮನೆಯವ್ರ ಕಡೆಯಲ್ಲಾಗಲಿ ಯಾವುದೂ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ನಮ್ಮ ಮನೆಯವರು ಹಂಗೆ ಬದುಕಿರೋದು. ಇದಕ್ಕಿಂತ ಮುಂಚೆನೂ ನಾನು ಹಂಗೆ ಬದುಕಿರೋದು. ನಮ್ಮಪ್ಪ ಏನಾದರೂ ಮಾಡಿದಾರಾ, ಏನಾದರೂ ಕೊಡ್ತಾರಾ ಅಂತ ನಾವು ವೆಯ್ಟೇ ಮಾಡಿಲ್ಲ. ಹಾಗಾಗಿ ನಮ್ಮ ಮಕ್ಳಿಗೋಸ್ಕರನಾದರೂ ಏನಾದರೂ ಇವಾಗ ನಾವು ಸೇವ್ ಮಾಡಿದ್ರೆ ಅಷ್ಟೇ ಮುಂದೆ ಮಾಡೋಕ್ಕಾಗೋದು. ನಮಗೂ ಕೈಕಾಲೆಲ್ಲ ಗಟ್ಟಿ ಇದೆ. ನಮ್ಮ ಮಕ್ಳಿಗೋಸ್ಕರ ಏನಾದರೂ ಮಾಡಲೇಬೇಕಂದ್ರೆ ಇವತ್ತು ಸೇವ್ ಮಾಡಲೇಬೇಕಲ್ವ. ಹಂಗಾಗಿ ಕೆಲವೊಂದು ನಮಗೆ ಬೇಕಾಗಿರೋದು ಮಾತ್ರ ಪರ್ಚೇಸ್ ಮಾಡಿ ಸ್ವಲ್ಪ ಉಳಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.